ಸ್ಥಳಶುದ್ಧಿಗಾಗಿ ಪುಣ್ಯಾಹವಾಚನ ನಡೆದಿದೆ. ಈಗ ಭಗವಂತನ ಪ್ರೀತ್ಯರ್ಥವಾಗಿ ಕಲ್ಯಾಣೋತ್ಸವದ ಪ್ರಥಮ ಭಾಗವಾಗಿರ್ತಕ್ಕಂಥ ವರಪರೀಕ್ಷಾ ಅಂತ ಅಂದ್ರೆ ಹಿಂದಿನ ಕಾಲದಲ್ಲಿ ಕೃತ ತ್ರೇತಾಯುಗಕ್ಕೆ ಮುಂಚೆ ಈಗ ವಧುವನ್ನ ಯಾವ ರೀತಿ ಪರೀಕ್ಷೆ ಮಾಡ್ತಾರೋ ಆ ರೀತಿ ವರನನ್ನ ಪರೀಕ್ಷೆ ಮಾಡ್ತಾ ಇದ್ರು. ಅದಕ್ಕೆ ವರ ಪರೀಕ್ಷಾ ಅಂತ ಕೊಟ್ಟಿದ್ದಾರೆ. ಅಂದ್ರೆ ವರನಿಗೆ ತಮ್ಮ ಮಗಳನ್ನು ಕೊಡಬೇಕಾದ್ರೆ ಅವನಿಗೆ ಯಾವ ಯಾವ ಯೋಗ್ಯತೆಗಳಿದ್ರೆ ಮಾತ್ರ ವರನನ್ನು ಕೊಡ್ಲಿಕ್ಕೆ ವಧುವನ್ನು ಕೊಡ್ಲಿಕ್ಕೆ ಸಾಧ್ಯ. ಅಂತ ವರಗಳೇನಪ್ಪಾ ಅಂತಂದಾಗ ಕುಲಂಚ ಶೀಲಂಚ ಸನಾತನಂಚ ವಿದ್ಯಾಚ ವಿತ್ತಂತ ವಯೇಶ್ಚಾದಿ ಷಡ್ಗುಣಾಹ ಅಂತ 6 ಗುಣಗಳಿರ್ಬೇಕಂತೆ ವರನಲ್ಲಿ. ಅದೇ ರೀತಿಯಾಗಿ ನಮ್ಮ ತಿರುಮಲ ವೆಂಕಟೇಶ್ವರ ಸ್ವಾಮಿಗೆ ತಿರು ಕಲ್ಯಾಣ ಮಹೋತ್ಸವವನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಸಪ್ತರ್ಷಿಗಳು ಸೇರಿ ಆಕಾಶರಾಜನ ಮನೆಗೆ ಮತ್ತೆ ಸಮುದ್ರರಾಜನ ಮನೆಗೆ ಹೋಗಿದ್ದಾರಂತೆ. ಆ ಸಮುದ್ರರಾಜನನ್ನು ಇವರನ್ನೆಲ್ಲ ನೋಡಿ ಏನಪ್ಪಾ ಇವತ್ತು ನಮ್ಮ ಪುಣ್ಯ ಭಾಗ್ಯ, ಇವತ್ತು ನಮಗೆಲ್ಲ ಪುಣ್ಯ ಪ್ರಾಪ್ತಿಯಾಗಿದೆ, ನಾವೆಲ್ಲರೂ ಇವತ್ತಿನ ದಿನ ಕಲ್ಯಾಣೋತ್ಸವ ಮಾಡ್ತಾ ಇದೀವಿ ಅಂದ್ರೆ ನಾವೆಲ್ಲ ಅನ್ಕೊಳ್ತಾ ಇದೀವಿ ಏನಪ್ಪಾ ನಮ್ಮ ಪುಣ್ಯ, ಇವತ್ತು ಭಗವಂತ ನಮ್ಮ ಮನೆಗೆ ಬಂದಿದ್ದಾನೆ. ಅದೇ ರೀತಿ ಸಪ್ತಋಷಿಗಳು ಪ್ರತ್ಯಕ್ಷರಾಗಿ ಆಕಾಶರಾಜನ ಸಮುದ್ರರಾಜನ ಮನೆಗೆ ಹೋದಾಗ ಅವನ ಆನಂದಕ್ಕೆ ಪಾರವೇ ಇಲ್ವಂತೆ. ಏನಪ್ಪಾ ಸಪ್ತಋಷಿಗಳು ನಮ್ಮ ಮನೆಗೆ ಬಂದಿದ್ದಾರೆ, ನಮ್ಮ ಪುಣ್ಯ ಏನಿರಬಹುದು ಅಂತ ಅಂದ್ಬಿಟ್ಟು ಅವರ ಕುಶಲಗಳನ್ನೆಲ್ಲ ವಿಚಾರಿಸಿ ಮಧು ಪ್ರಕಾರಕ್ಕೆ ಪಾದ್ಯಾಚಮನಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಅದಾದ ನಂತರ ಕೇಳ್ತಾ ಇದ್ದಾರೆ, ಸ್ವಾಮಿ ನೀವು ಬಂದ ಕಾರಣ ಏನು ಅಂತ ತಿಳಿದ್ರೆ ಅದಕ್ಕೆ ಸಮಂಜಸ